ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ದಿನದ ಈ ಪೂರ್ಣ ಚಂದಿರನ ರಾತ್ರಿಯಲ್ಲಿ ನಾವೆಲ್ಲರೂ ನಮ್ಮ ಗುರುಗಳಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತಾ ಅವರ ಆಶೀರ್ವಾದವನ್ನು ಪಡೆಯುವಂತಹ, ಮಾನಸಿಕವಾಗಿ ಪಡೆಯುವಂತಹ ಪ್ರಯತ್ನವನ್ನು ಮಾಡೋಣ. ಈಗ ನಾವುಗಳು ಆರಾಧಿಸುವಂತಹ ನಮ್ಮ ಗುರುಗಳು ನಮ್ಮ ಜೊತೆಯಲ್ಲೇ ಇದ್ದಾರೆಂದು ಭಾವಿಸೋಣ. ಆ ಗುರುಗಳ ಶಕ್ತಿಯ ಜೊತೆಗೆ ಸಂಪರ್ಕವನ್ನು ಸಾಧಿಸುವಂತಹ ಪ್ರಯತ್ನವನ್ನು ಮಾಡೋಣ. ನಾವು ಈ ದಿನ ಗುರುಗಳನ್ನು ಸಂಪರ್ಕಿಸುತ್ತಿರುವಂತಹ ವಿಷಯವನ್ನು ಗುರುಗಳಿಗೆ ತಿಳಿಸುವ ಮುನ್ನೆಯೇ ಗುರುಗಳಿಗೆ ತಿಳಿದಿದೆ. ನಾವೆಲ್ಲರೂ ನಮ್ಮ ಜಾತಕಗಳನ್ನು ನಮ್ಮ ಕೈಯಲ್ಲಿ ಹಿಡಿದುಕೊಂಡು ಗುರುಗಳ ಆ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನಮ್ಮ ಜಾತಕದ ಮೇಲೆ ಆ ಗುರುಗಳ ಆ ದೈವಿಕ ಶಕ್ತಿಯ ದೃಷ್ಟಿಯು ಬೀಳುತ್ತಿದ್ದಂತೆಯೇ ಅಲ್ಲಲ್ಲಿ ಖಾಲಿ ಇರುವಂತಹ ಸ್ಥಳಗಳೆಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿ, ನಮ್ಮ ಭವಿಷ್ಯದ ಸಮೃದ್ಧಿಯ ಜೀವನಕ್ಕಾಗಿ ಗುರುಗಳ ಆಶೀರ್ವಾದ ಸಿಗುತ್ತಿದೆ. ನಮ್ಮ ಭವಿಷ್ಯಕ್ಕಾಗಿ ಬೇಕಾಗಿರುವಂತಹ ಎಲ್ಲ ರೀತಿಯಾದ ಗ್ರಹಗಳ ಬದಲಾವಣೆಯಾಗುತ್ತಿದೆ. ಒಳ್ಳೆಯ ದೇಹಾರೋಗ್ಯಕ್ಕಾಗಿ, ಮಾನಸಿಕ ಸಮೃದ್ಧಿಗಾಗಿ, ನೆಮ್ಮದಿಯ ಜೀವನಕ್ಕಾಗಿ, ಸಂಬಂಧಗಳಲ್ಲಿ ಸಂತೋಷದ ಆ ಒಂದು ಕ್ಷಣಗಳಿಗಾಗಿ, ಆರ್ಥಿಕವಾಗಿ ಸಮೃದ್ಧಿಯನ್ನು ಪಡೆಯಲು, ಹಾಗೆಯೇ ನಮ್ಮ
ಆತ್ಮದ ಉನ್ನತಿಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದ ಸಮೃದ್ಧಿಯ ಆ ಒಂದು ಗುರುಗಳ ದೃಷ್ಟಿ ಸಂಪೂರ್ಣವಾಗಿ ಬೀಳುತ್ತಿದೆ. ಆ ಗುರುಗಳ ಆಶೀರ್ವಾದವಾಗುತ್ತಿದ್ದಂತೆಯೇ ಆ ನವಗ್ರಹಗಳೂ ಸಹ ನಮ್ಮ ಆತ್ಮದ ಉನ್ನತಿಗೆ ಸರಿಹೊಂದಲು ಬೇಕಾಗಿರುವಂತಹ ಎಲ್ಲ ರೀತಿಯಾದ ಮಾರ್ಪಾಡಾಗುತ್ತಿದೆ. ಆ ಸೂರ್ಯನಿಂದ ಸಿಗಬೇಕಾಗಿರತಕ್ಕಂತಹ ಆತ್ಮದ ಬೆಳಕು ಸಂಪೂರ್ಣವಾಗಿ ದೊರೆಯುತ್ತಿದೆ. ಗುರುಗಳು ಆದೇಶವನ್ನು ನೀಡುತ್ತಿದ್ದಂತೆಯೇ ಆ ಗ್ರಹಗಳೆಲ್ಲವೂ ಅವುಗಳು ಕೊಡಬೇಕಾದಂತಹ ಸಂಪೂರ್ಣವಾದ ಧನಾತ್ಮಕವಾದ ಶಕ್ತಿಗಳೆಲ್ಲವೂ ಆ ಒಂದು ಜಾಗಗಳಲ್ಲಿ ತುಂಬುತ್ತಿದೆ. ಪ್ರತಿಯೊಂದು ಗ್ರಹವೂ ಸಹ ನೀಡಬೇಕಾಗಿರತಕ್ಕಂತಹ ಎಲ್ಲ ರೀತಿಯಾದ ಸಮೃದ್ಧಿಯನ್ನು ನಮಗೆ ಸಂಪೂರ್ಣವಾಗಿ ದಯಪಾಲಿಸುತ್ತಿದೆ. ನಾವಿರುವಲ್ಲಿಯೇ ನಮ್ಮ ಸಂಪರ್ಕಕ್ಕೆ ಬಂದು ನಮಗೆಲ್ಲ ರೀತಿಯಾದ ಸಮೃದ್ಧಿಯ ಸ್ವಇಚ್ಛೆಯ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ಗುರುಗಳೀಗ ನಮ್ಮ ನಕ್ಷತ್ರಗಳಿಂದ ಸಿಗಬೇಕಾಗಿರುವಂತಹ ಎಲ್ಲ ರೀತಿಯಾದ ಸಂತೋಷದ ಸಮೃದ್ಧಿಯ ಮಾರ್ಪಾಡುಗಳನ್ನು ಸಹ ಮಾಡುತ್ತಿದ್ದಾರೆ. ಕೆಲವು ಕ್ಷಣಗಳ ಕಾಲ ಈ ಒಂದು ಸಂತೋಷದ ಸಮೃದ್ಧಿಯನ್ನು ಅನುಭವಿಸೋಣ. ಈ ಭೂಮಿಯ ಮೇಲೆ ಬದುಕಲು, ನಮ್ಮ ಆತ್ಮದ ಉನ್ನತಿಯೂ ಸಹ ಆಗಲು ಬೇಕಾಗಿರುವಂತಹ ಸಹಾಯ, ಮಾರ್ಗದರ್ಶನ, ಸಮೃದ್ಧಿ ಎಲ್ಲವೂ ಈಗ ನಮ್ಮದಾಗಿದೆ. ಈಗ ಗುರುಗಳು ಇನ್ನೂ ಏನಾದರೂ ನಮ್ಮ ಇಚ್ಛೆಗಳಿದ್ದಲ್ಲಿ ಅದನ್ನೂ ಸಹ ಪೂರೈಸಿಕೊಡುವುದಾಗಿ ಹೇಳುತ್ತಿದ್ದಾರೆ. ನಮ್ಮ ಯಾವುದಾದರೂ 5 ಇಚ್ಛೆಗಳನ್ನು ನಮ್ಮ ಒಂದು ಉನ್ನತಿಗಾಗಿ
ಮಾಡಿಕೊಡುತ್ತೇನೆ ಎಂದು ಹೇಳುತ್ತಿದ್ದಾರೆ. ಈಗ ನಮ್ಮ ಆ ಒಂದು 5 ಇಚ್ಛೆಗಳನ್ನು ಗುರುಗಳ ಬಳಿ ಮುಂದೆ ಹೇಳಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಈ ನಮ್ಮ 5 ಇಚ್ಛೆಗಳನ್ನು ನೆರವೇರಿಸಿಕೊಡುವುದಾಗಿ ಗುರುಗಳು ಹೇಳುತ್ತಿದ್ದಂತೆಯೇ ನಮ್ಮಲ್ಲಿ ಆ ಒಂದು ಸಂತೋಷದ ಸಂಭ್ರಮವು ನಮ್ಮ ಮುಖದಲ್ಲಿ ಮೂಡುತ್ತಿದೆ. ಹಾಗೆಯೇ ಗುರುಗಳು ಮತ್ತೊಂದು ಭರವಸೆಯನ್ನೂ ಸಹ ನೀಡುತ್ತಿದ್ದಾರೆ. ನಮಗೆ ಯಾವಾಗಲೆಲ್ಲ ಈ ಒಂದು ಕೆಲಸವು ನನ್ನಿಂದ ಸಾಧ್ಯವಾಗದು ಎನ್ನುವಂತಹ ಯೋಚನೆ ಬಂದ ತಕ್ಷಣವೇ ನಾವು ಗುರುಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ಹೇಳುತ್ತಿದ್ದಾರೆ. ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಮ್ಮ ಹೃದಯದಲ್ಲಿ ಆ ಗುರುಗಳನ್ನು ನೆನೆಯುತ್ತಿದ್ದಂತೆಯೇ ಅವರು ತತ್ಕ್ಷಣವೇ ನಮ್ಮ ಹಿಂದೆ ಬಂದು ನಮಗಾಗಿ ಆ ಕೆಲಸದಲ್ಲಿರುವಂತಹ ಅಡೆತಡೆಗಳೆಲ್ಲವನ್ನು ನಿವಾರಿಸಿ ಸಹಾಯವನ್ನು ಮಾಡುವುದಕ್ಕೆ ತಯಾರಿರುತ್ತಾರೆ ಎಂದು ಹೇಳುತ್ತಿದ್ದಾರೆ. ಎಂತಹ ಅದ್ಭುತವಾದ ಕ್ಷಣಗಳು! ನಾವೆಲ್ಲರೂ ಎಷ್ಟು ಅದೃಷ್ಟವಂತರು! ಗುರುಗಳ ಮಾರ್ಗದರ್ಶನ, ಗುರುಗಳ ಸಹಾಯ, ನಕ್ಷತ್ರಗಳ ಆ ಒಂದು ಅನುಕೂಲತೆಗಳು, ಗ್ರಹಗಳ ಆ ಒಂದು ಒಳ್ಳೆಯ ಪ್ರಭಾವಗಳು, ಅಬ್ಬಬ್ಬಾ, ನಮ್ಮ ಆತ್ಮ ಎಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಬಂದಿದೆ. ಕೊನೆಯದಾಗಿ ಗುರುಗಳು ಒಂದೇ ಒಂದು ಷರತ್ತನ್ನು ಹೇಳುತ್ತಿದ್ದಾರೆ.
ಅವರು ನಮ್ಮ ಜೊತೆ ಸದಾ ಸಂಪರ್ಕದಲ್ಲಿರಬೇಕೆಂದರೆ ನಾವು ಸದಾಕಾಲ ನಮ್ಮ ವರ್ತಮಾನದಲ್ಲಿರಬೇಕೆಂದು ತಿಳಿಸುತ್ತಿದ್ದಾರೆ. ಭೂತಕಾಲದ ವಿಷಯಗಳು, ಭವಿಷ್ಯದ ಭಯಗಳು ಎಲ್ಲವನ್ನೂ ಬಿಟ್ಟು ಸಂಪೂರ್ಣವಾಗಿ ಶರಣಾಗತಿಯನ್ನು ನಾವು ಮಾಡಿದ್ದೇ ಆದಲ್ಲಿ ಈ ವರ್ತಮಾನದಲ್ಲಿ ಈ ಕ್ಷಣದಲ್ಲಿ ಬದುಕುತ್ತೇವೆ ಎಂದು ಹೇಳಿದ ಮನಸ್ಸು ಮಾಡಿದ ಕ್ಷಣದಲ್ಲಿ ಗುರುಗಳು ನಮ್ಮ ಜೊತೆ ಸದಾಕಾಲ ಸಂಪರ್ಕದಲ್ಲಿರುತ್ತೇನೆಂದು ಹೇಳುತ್ತಿದ್ದಾರೆ. ಸೊ ಈಗ ನಾವೆಲ್ಲರೂ ಗುರುಗಳಿಗೆ ನಮ್ಮ ಈ ಒಂದು ವರ್ತಮಾನದಲ್ಲಿಯೇ ಇರುತ್ತೇವೆಂದು ಮಾತನ್ನು ನೀಡುತ್ತಿದ್ದೇವೆ. ಈ ಕ್ಷಣದಲ್ಲೇ ಬದುಕುವುದು ಎಂತಹ ಸುಂದರವಾದ ಜೀವನ. ನಾವಿರುವಲ್ಲಿಗೆಯೇ ಬಂದು ನಮ್ಮ ಸ್ವಇಚ್ಛೆಗಳನ್ನು ನೆರವೇರಿಸುವುದಕ್ಕಾಗಿ ನೀಡುತ್ತಿರುವಂತಹ ಈ ಭರವಸೆಯ ಬೆಳಕಿಗಾಗಿ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆಯೇ ಈ ಒಂದು ಧ್ಯಾನದಲ್ಲಿ ಈ ಎಲ್ಲ ರೀತಿಯಾದಂತಹ ಗ್ರಹಗಳು ಸಹಕರಿಸಿದ್ದಕ್ಕಾಗಿ, ಹಾಗೆಯೇ ಈ ನಕ್ಷತ್ರಗಳೂ ಸಹ ಸಹಾಯ ಹಸ್ತವನ್ನು ನೀಡುತ್ತೇವೆಂದು ಹೇಳಿರುವುದಕ್ಕಾಗಿ ಎಲ್ಲರಿಗೂ ಮನಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಈ ಕ್ಷಣದಿಂದ ನಮ್ಮ ಜೀವನ ಸಮೃದ್ಧಿ, ಈ ಕ್ಷಣದಿಂದ ನಾವೆಲ್ಲರೂ ಅದೃಷ್ಟವಂತರು, ಈ ಕ್ಷಣದಿಂದ ನಾವು ಸದಾಕಾಲ ಗುರುಗಳ ಸಂಪರ್ಕದಲ್ಲಿರುತ್ತೇವೆ. ಹೀಗಾಗಿ ನಮ್ಮಲ್ಲಿ ಇನ್ನು ಮುಂದೆ ಈ ಕ್ಷಣದಿಂದ ಬರೀ ಸಂತೋಷದ ಕ್ಷಣಗಳು, ಬಾಳ್ಗೆ ಸಮೃದ್ಧಿಯೊಂದಿಗೆ ಈ ಒಂದು ಸಂಭ್ರಮದಲ್ಲೇ ನಮ್ಮ ಕುಟುಂಬದ ಸದಸ್ಯರೆಲ್ಲರನ್ನೂ ಒಬ್ಬೊಬ್ಬರಾಗಿ ನೆನೆಯುತ್ತಾ ಆಶೀರ್ವದಿಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸರಸ್ವತಿ ಮೇಡಮ್ ಕಂಟಿನ್ಯೂ ಮಾಡಿ. ಮೇಡಮ್ ನೀವೇ ಕಂಟಿನ್ಯೂ ಮಾಡಿ ಸರಸ್ವತಿ ಮೇಡಮ್. ಜೂನಿಯರ್ ಸರಸ್ವತಿ ಮೇಡಮ್ ಪ್ಲೀಸ್ ಕಂಟಿನ್ಯೂ ಮಾಡಿ. ಅವು ಆತ್ಮವು ಪರಿಶುದ್ಧತೆಯನ್ನು ಹಿರಿಮೆಯನ್ನು ಹೊಂದಲಿ. ಸಂಕಲ್ಪ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹ ಆರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯ ಜ್ಞಾನ ಪಡೆದು ಉನ್ನತವಾಗಿ ಬಾಳೋಣ. ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹ ಆರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯ ಜ್ಞಾನ ಪಡೆದು ಉನ್ನತವಾಗಿ ಬಾಳೋಣ. ಇದೇ ನೆಲೆಯಲ್ಲಿ ಬಾಳ ಸಂಗಾತಿಯನ್ನು ಹಾರೈಸೋಣ. ಹೆತ್ತ ಮಕ್ಕಳನ್ನು ಒಬ್ಬೊಬ್ಬರಾಗಿ ನೆನೆದು ಹಾರೈಸೋಣ. ಸಹೋದರ ಮತ್ತು ಸಹೋದರಿಯರನ್ನು ಹಾರೈಸೋಣ.
ಹತ್ತಿರದ ಬಂಧುಗಳು ಮತ್ತು ಸ್ನೇಹಿತರನ್ನು ಹಾರೈಸೋಣ. ಉದ್ಯೋಗ ಕ್ಷೇತ್ರದಲ್ಲಿ ದಿನನಿತ್ಯದ ಕರ್ತವ್ಯಗಳಲ್ಲಿ ನಮ್ಮೊಂದಿಗೆ ಸಂಪರ್ಕ ಹೊಂದಿರುವವರನ್ನು ಹಾರೈಸೋಣ. ಕೇಡನ್ನ ಬಯಸುವವರು, ಶತ್ರುಗಳೆಂದು ಭಾವಿಸುವವರು ಯಾರಾದರೂ ಇದ್ದರೆ ಅವರುಗಳು ಕೂಡ ಮನಸ್ಸನ್ನು ತಿದ್ದಿಕೊಂಡು ಒಳ್ಳೆಯ ಜೀವನವನ್ನು ಪಡೆಯಲು ಕರುಣೆಯಿಂದ ಹಾರೈಸೋಣ. ವಿಶ್ವದಾದ್ಯಂತ ಮನುಕುಲವು ದಯೆ, ಪ್ರೀತಿ, ಕರುಣೆಯಿಂದ ಬಾಳುವಂತಾಗಲಿ. ವಿಶ್ವದಾದ್ಯಂತ ಮನುಕುಲವು ದಯೆ, ಪ್ರೀತಿ, ಕರುಣೆಯಿಂದ ಬಾಳುವಂತಾಗಲಿ. ಗುರು ವೇದಾದ್ರಿ ಮಹರ್ಷಿ ಅವರ ವೇದಾದ್ರಿಯಂ ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ವೇದಾದ್ರಿ ಮಹರ್ಷಿ ಅವರ ವೇದಾದ್ರಿಯಂ ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ವೇದಾದ್ರಿ ಮಹರ್ಷಿ ಅವರ ವೇದಾದ್ರಿಯಂ ಬಾಳ್ಗೆ ಸಮೃದ್ಧಿಯೊಂದಿಗೆ. ಆಲಿಯಾರಿನ ಅರಿವಿನ ಮಂದಿರ ಬಾಳ್ಗೆ ಸಮೃದ್ಧಿಯೊಂದಿಗೆ. ಓಂಕಾರ ಮಂಟಪ ಬಾಳ್ಗೆ ಸಮೃದ್ಧಿಯೊಂದಿಗೆ. ಕೃಷ್ಣರಾಜಪುರ ಸ್ಕೈ ಕೇಂದ್ರ, ಹೆಣ್ಣೂರು, ಶಾಸ್ತ್ರೀನಗರ ಮತ್ತು ಹೂಡಿ ಕ್ಷೇತ್ರಗಳು ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವ ಸಮುದಾಯ ಸೇವಾ ಸಂಘ ಮತ್ತು ಇದಕ್ಕೆ ಸೇರಿದ ಎಲ್ಲಾ ಸಾಧಕರಿಗೂ ಬಾಳ್ಗೆ ಸಮೃದ್ಧಿಯೊಂದಿಗೆ. ಒಂದು ನೀತಿ ಮಾತು. ನಾನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೇನೆ. ಯಾರಿಗಾದರೂ ಸಹಾಯ ಬೇಕಾದರೆ ನನ್ನಿಂದಾದ ಸಹಾಯವನ್ನು ಮನಪೂರ್ವಕವಾಗಿ ಮಾಡುತ್ತೇನೆ. ನಾನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೇನೆ. ಯಾರಿಗಾದರೂ ಸಹಾಯ ಬೇಕಾದರೆ ನನ್ನಿಂದಾದ ಸಹಾಯವನ್ನು ಮನಪೂರ್ವಕವಾಗಿ ಮಾಡುತ್ತೇನೆ. ಸಕಲ ಜೀವರಾಶಿಗಳು ಬಾಳ್ಗೆ ಸಮೃದ್ಧಿಯೊಂದಿಗೆ. ಸಕಲ ಜೀವರಾಶಿಗಳು ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವದ ಒಳಿತಿಗಾಗಿ ಕೋರಿಕೆ. ವಿಶ್ವದಲ್ಲಿ ಹೊಣೆ ಹೊತ್ತ ನಾಯಕರೆಲ್ಲ ಪ್ರಾಣದ ಅರಿವನ್ನು ಆಂತರಿಕವಾಗಿ ಪಡೆಯಬೇಕು. ವಿಶ್ವದ ಎಲ್ಲಾ ನಾಡುಗಳ ಎಲ್ಲೇ ಕಾಪಾಡಲು ಒಂದೇ ವಿಶ್ವದ ಒಕ್ಕೂಟದ ಆಡಳಿತ ಬಲವಾಗಬೇಕು. ವಿಶ್ವದಲ್ಲಿ ಯುದ್ಧ, ಹಗೆತನ, ಭಯವಿಲ್ಲದೆ ಜನರು ಶ್ರಮಿಸಿ ಉಂಡು ಸಮೃದ್ಧಿ ಕಾಪಾಡಿ ಬಾಳಬೇಕು. ವಿಶ್ವದ ಪೂರ್ತಿ ಮನುಕುಲವು ಶಾಂತಿ ಎನ್ನುವ ಒಂದು ಭತ್ತದ ಒಳ್ಳೆಯ ನಿಧಿ ಪಡೆದು ಏಳಿಗೆ ಹೊಂದಬೇಕು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಮಳೆಗಾಗಿ ಹಾರೈಕೆ. ಕೆರೆ, ಕುಂಟೆ, ಬಾವಿ, ನದಿಗಳೆಲ್ಲ ತುಂಬಿ ಹರಿಯಲು ಸಾಕಷ್ಟು ಮಳೆ ಬರಲಿ. ಮಾನವರೆಲ್ಲ ಸಮೃದ್ಧಿಯಾಗಿ ಬಾಳಲಿ. ಕೆರೆ, ಕುಂಟೆ, ಬಾವಿ, ನದಿಗಳೆಲ್ಲ ತುಂಬಿ ಹರಿಯಲು ಸಾಕಷ್ಟು ಮಳೆ ಬರಲಿ. ಮಾನವರೆಲ್ಲ ಸಮೃದ್ಧಿಯಾಗಿ ಬಾಳಲಿ. ಈ ದಿನ ಗುರುವಂದನೆ, ದೈವ ಪ್ರಾರ್ಥನೆ ಮತ್ತು ಧ್ಯಾನಕ್ಕೆ ಸಹಕರಿಸಿದ ಮೇಡಮ್ ಅವರಿಗೂ ಮತ್ತು ಈ ದಿನದ ಧ್ಯಾನವನ್ನು ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ಸುವರ್ಣ ಮೇಡಮ್ ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ. ನಮ್ಮ ಗುರುಗಳಾದ ಸರಸ್ವತಿ ಮೇಡಮ್ ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ. ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ. ಅವರ ಆಧ್ಯಾತ್ಮಿಕ ಸಾಧನೆಯು ನಿರಂತರವಾಗಿ ಮುಂದುವರಿಯಲಿ ಎಂದು ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ದಿನ ಧ್ಯಾನಕ್ಕೆ ಸೇರಿದ ನಾವು ಮತ್ತು ನಮ್ಮೆಲ್ಲರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ. ಎಲ್ಲರ ದೇಹಾರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ. ಎಲ್ಲರಿಗೂ ಸದಾಕಾಲ ದೈವಿಕ ರಕ್ಷಣೆ, ಗುರುಗಳ ಕೃಪೆ ದೊರಕಲಿ ಎಂದು ಬಾಳ್ಗೆ ಸಮೃದ್ಧಿಯೊಂದಿಗೆ. ನಮ್ಮಲ್ಲಿ ಶಾಂತಿ ನೆಲೆಸಲಿ. ನಮ್ಮ ಸುತ್ತಲೂ ಶಾಂತಿ ನೆಲೆಸಲಿ. ವಿಶ್ವದ ಪೂರ್ತಿ ಶಾಂತಿ ನೆಲೆಸಲಿ. ಶಾಂತಿ ಶಾಂತಿ ಶಾಂತಿ. ಈಗ ನಮ್ಮ ಎರಡೂ ಕೈಗಳನ್ನು ಉಜ್ಜಿ ನಮ್ಮ ಕಣ್ಣುಗಳ ಮೇಲೆ ಇರಿಸಿ ಎರಡು ಅಂಗೈಗಳನ್ನು ಕಣ್ಣು ಮುಂದೆ ತಂದು ಕಣ್ಣುಗಳನ್ನು ತೆರೆದು ಅಂಗೈಗಳನ್ನು ನೋಡಿಕೊಂಡು ಮುಖವನ್ನು ಒರೆಸಿಕೊಂಡು ಎಲ್ಲರಿಗೂ ಬಾಳ್ಗೆ ಸಮೃದ್ಧಿಯೊಂದಿಗೆ. ಎಲ್ಲರಿಗೂ ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಎಲ್ಲರಿಗೂ ಬಾಳ್ಗೆ ಸಮೃದ್ಧಿಯೊಂದಿಗೆ. ಎಲ್ಲರಿಗೂ